ಎಷ್ಟೊಂದ್ ಜನ ಯಾರಾದ್ರೂ ಸತ್ತಾಗ ಜಿಮ್ ಮೇಲೆ ಎತ್ತಾಕ್ತಾರೆ, ಅವಾಗ ಸಖತ್ ಸಿಟ್ಟು ಬರುತ್ತೆ. ಕೆಲವರು ಜಿಮ್ ಸೇರ್ಕೊಂಡಿರ್ತಾರೆ, ಬಟ್ ಅವ್ರ ಬಾಡಿಗೆ ಏನ್ ಬೇಕೋ ಆ ಊಟನ ಹಾಕದೇ ಮರ್ತ್ಬಿಟ್ರೆ. ಎಷ್ಟೊಂದ್ ಜನ ಅನ್ಕೋತಾರೆ ತುಪ್ಪ ತಿಂದ್ರೆ ತಪ್ಪಂತ. ತುಪ್ಪದಷ್ಟು ಒಳ್ಳೆ ಫ್ಯಾಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಅಂಡ್ ತುಪ್ಪ ನಿಮ್ಮ ಮೂಳೆಗಳನ್ನ ಗಟ್ಟಿ ಮಾಡೋಷ್ಟು ಇನ್ಯಾವುದೇ ಒಂದು ಐಟಮು ಕೂಡ ಗಟ್ಟಿ ಮಾಡಲ್ಲ. ದಿನ ಬೆಳಗ್ಗೆ ಇದ್ರೆ ಸ್ಯಾಂಡ್ವಿಚ್ ಬ್ರೆಡ್ ಆಗಿದೆ. ಇಲ್ಲಿ ನೀವು ಯಾಕೆ ಪ್ರೋಟೀನ್ ಹೈಲೈಟ್ ಮಾಡ್ತಿದ್ದೀರ ಅಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ಜಂಕ್ ತಿನ್ಕೊಂಡು ಹೋಗೋದು ತುಂಬಾ ತಪ್ಪು ಮಾಡ್ತೀವಿ ಅದನ್ನ. ಎಷ್ಟೊಂದ್ ಜನ ಯಾರಾದ್ರೂ ಸತ್ತಾಗ ಜಿಮ್ ಮೇಲೆ ಎತ್ತಾಕ್ತಾರೆ, ಅವಾಗ ಸಖತ್ ಸಿಟ್ಟು ಬರುತ್ತೆ ನನಗೆ. ಜಿಮ್ ಮೇಲೆ ಅಂತೂ ಖಂಡಿತ ಜಿಮ್ ಮೇಲೆ ಎತ್ತಾಕ್ಬೇಕು. ಡಾಕ್ಟರ್ಸ್ ಕೂಡ ಅದನ್ನ ಒಪ್ಕೊಂಡಿಲ್ಲ. ಹೌದು, ಜಿಮ್ ಇಂದ ಅಲ್ಲ, ಅದು ಜಿಮ್ ಇಂದಲ್ಲ. ಆಕ್ಚುಲಿ ಇವನ್ ಅಪ್ಪು ಸರ್ ತೀರ್ಕೊಂಡಾಗ್ಲೂ ಅಷ್ಟೇನೆ, ಜಿಮ್ ಇಂದಲ್ಲ. ಇಟ್ ಮೈಟ್ ಬಿ ಸಮ್ ಅದರ್ ರೀಸನ್, ಬಟ್ ನಾಟ್ ಜಿಮ್. ಜಿಮ್ ನಮ್ಮ ಹಾರ್ಟ್ ಹೆಲ್ತ್ ನ ತುಂಬಾ ಚೆನ್ನಾಗಿ. ಎಕ್ಸಾಕ್ಟ್ಲಿ, ಬಿಕಾಸ್ ಅದು ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದು. ದೇರ್ ವಿಲ್ ಬಿ ಸೆವೆರಲ್ ರೀಸನ್ಸ್ ಅದಕ್ಕೆ. ಆ ಪರ್ಟಿಕ್ಯುಲರ್ ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದು ನನಗೆ ಏನ್ ಬೇಜಾರಾಗುತ್ತೆ ಗೊತ್ತಾ, ಕೆಲವರು ಜಿಮ್ ಸೇರ್ಕೊಂಡಿರ್ತಾರೆ, ಬಟ್ ಅವ್ರ ಬಾಡಿಗೆ ಏನ್ ಬೇಕೋ ಆ ಊಟನ ಹಾಕದೇ ಮರ್ತ್ಬಿಟ್ರೆ. ಬೆಳಗ್ಗೆ ಎದ್ದು ಅದ್ ನೋವು ಇದ್ ನೋವು, ಅಯ್ಯೋ ನನ್ಗೆ ಆಗ್ತಿಲ್ಲ ಸುಸ್ತು ಅಂತಂದ್ರೆ ನೀನು ಊಟನೇ ಕೊಡದೆ ಇವಾಗ ಯಾರಿಗೋ ಒಬ್ರಿಗೆ ಮನೆ ಕೆಲ್ಸಕ್ಕೆ ಸೇರಿಸ್ಕೊಂಡಿರ್ತೀರಾ ನೀವು, ಆಯ್ತಾ. ಯು ವಿಲ್ ಗಿವ್ ಸಮ್ ಸಂಬಳ, ಆಯ್ತಾ, ರಿಸಲ್ಟ್ ಏನೋ ಬರುತ್ತೆ ನಮ್ಗೆ, ಬಿಟ್ಬಿಡಿ. ಆದ್ರೆ ನೀನು ಅವ್ರಿಗೆ ಊಟನೇ ಕೊಡ್ತಿಲ್ಲ ಅಂದ್ರೆ ನಾಳೆ ಮನೆ ಕೆಲಸ ಅವ್ರು ಹೇಗ್ ಮಾಡ್ತಾರೆ, ನಾಡಿದ್ದು ಹೇಗ್ ಮಾಡ್ತಾರೆ? ಜಸ್ಟ್ ಲೈಕ್ ದ್ಯಾಟ್ ಯುವರ್ ಬಾಡಿ ಆಲ್ಸೋ. ನೀನು ಅದಕ್ಕೆ ಊಟನೇ ಕೊಡ್ಲಿಲ್ಲ ಅಂತಂದ್ರೆ ಅದು ನಿಂಗೆ ಹೇಗೆ ಅದು ರಿಸಲ್ಟ್ ಕೊಡುತ್ತೆ, ಅಥವಾ ಹೇಗೆ ನಿನ್ಗದು ಕೆಲಸ ಮಾಡುತ್ತೆ? ಸೊ ಊಟ ಹಾಕ್ಬೇಕು. ನಾನು ಒಂದು ಪ್ಲೇಟಲ್ಲಿ ನಾನು ಏನಾದರೂ ಊಟ ಮಾಡ್ತಿದ್ದೀನಿ ಅಂದಾಗ ನಾನು ಹಂಗೆ ನೋಡೋದು ಪ್ಲೇಟ್ನ. ಓಕೆ, ಕಾರ್ಬ್ಸ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಫೈಬರ್ ಎಷ್ಟಿದೆ, ಒಳ್ಳೆ ಫ್ಯಾಟ್ ಎಷ್ಟಿದೆ. ಎಷ್ಟೊಂದು ಜನ ಅನ್ಕೋತಾರೆ ತುಪ್ಪ ತಿಂದ್ರೆ ತಪ್ಪಂತ. ತುಪ್ಪದಷ್ಟು ಒಳ್ಳೆ ಫ್ಯಾಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಅಂಡ್ ತುಪ್ಪ ನಿಮ್ಮ ಮೂಳೆಗಳನ್ನ ಗಟ್ಟಿ ಮಾಡೋಷ್ಟು ಇನ್ಯಾವುದೇ ಒಂದು ಐಟಮು ಕೂಡ ಗಟ್ಟಿ ಮಾಡಲ್ಲ. ನೀವು ಒಗ್ಗರಣೆಗೆ ತುಪ್ಪನೇ ಬಳಸ್ಬೋದು. 2 ಸ್ಪೂನ್ಸ್ ಆಫ್ ಗೀ ಇಸ್ ಓಕೆ, ಫೈನ್. ಅಂಡ್ ಗೀ ಮತ್ತೆ ಕೊಕೊನಟ್ ಆಯಿಲ್ ಬಿಟ್ರೆ ಇನ್ಯಾವುದೂ ಸೇಫ್ ಅಲ್ಲ ನಿಮ್ಗೆ ಕುಕಿಂಗ್ಗೆ. ಅಂಡ್ ಆಲಿವ್ ಆಯಿಲ್ ಅಲ್ಲಿ ಎಲ್ಲರೂ ಕುಕ್ ಮಾಡ್ತಾರೆ. ಯು ಶುಡ್ ನಾಟ್ ಹೀಟ್ ಆಲಿವ್ ಆಯಿಲ್. ನಿಮ್ಗೆ ಏನಿದ್ರು ಡ್ರೆಸ್ಸಿಂಗ್ಗೆ ಬಳಸುವಂಥದ್ದು ಅಷ್ಟೇ ಅದು. ಕೋಕೋನಟ್ ಆಯಿಲ್ ಇಸ್ ಲೈಕ್ ಫಾರ್ ಬೆಟರ್. ಇಟ್ಸ್ ಗುಡ್ ಫಾರ್ ಕುಕಿಂಗ್. And even ghee is good for cooking, but some people will use virgin olive oil to cooking. ನೀವು ಹೀಟ್ ಮಾಡಿಬಿಟ್ರೆ ನೀವು ಆಲಿವ್ ಆಯಿಲ್ ಇರೋವಂಥದ್ದೆಲ್ಲ ಹೊಟ್ಟೋಗ್ಬಿಡುತ್ತೆ. ಇಟ್ಸ್ ಓನ್ಲಿ ಫಾರ್ ಡ್ರೆಸ್ಸಿಂಗ್, ತರಕಾರಿ ಮೇಲೆ ಹಾಕೊಂಡು ತಿನ್ನೋದಕ್ಕೆ, ಅದಷ್ಟೇನೆ. ಸೊ ಹಂಗಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಈ ರೀತಿ ಒಂದು ಬೇಸಿಕ್ ವಿಷಯಗಳು ಗೊತ್ತಾದಾಗ ನಮಗೆ ಪ್ರೋಟೀನ್ ಅಂತಂದ್ರೆ ಬೇಸಿಕ್. ಈಗ ಪೀನಟ್ ಸಿಗುತ್ತೆ ಆಕ್ಚುಲಿ ವೆಜಿಟೇರಿಯನ್. ಏನಿಲ್ಲ ಸುಜಯ್, ಹಳೆ ಕಾಲದವ್ರು ಏನ್ ಫಾಲೋ ಮಾಡ್ತಿದ್ರು ಅದನ್ನ ನೀವು ಮಾಡಿದ್ರೆ ಸಾಕು. ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಈ ಒಬ್ಬಟ್ಟು ಇದು ಎಲ್ಲ ತಿಂಡಿ ಐಟಮ್ಗಳನ್ನೆಲ್ಲ ಹಬ್ಬಗಳಿಗೆ ಮಾತ್ರ ಮಾಡ್ತಿದ್ರು. ಅಂಡ್ ನಿಮ್ಗೆ ಮೈದಾ ಯಾವಾಗ ನೆನಪಾಗ್ತಿತ್ತು ಹಳೆ ಕಾಲದವ್ರಿಗೆ? ಹಬ್ಬದಲ್ಲಿ ಮಾತ್ರ. ಇನ್ ಮಿಕ್ಕಿದ ದಿನ ಎಲ್ಲ ಒಂದು ಒಳ್ಳೆ ಸಾಂಬಾರು, ಅನ್ನ, ಕಾಳುಗಳು, ಸೊಪ್ಪು, ತರಕಾರಿ, ಚಿಕನ್, ಮೊಟ್ಟೆ, ತುಪ್ಪ, ಬೆಣ್ಣೆ, ಇವೇ ಇದ್ದಿದ್ದು ಒಳ್ಳೊಳ್ಳೆ ಐಟಮ್. ಹೋಳಿಗೆ ಅಂದ್ರೆ ವರ್ಷದಲ್ಲಿ 4 ಇಂದ 5 ಸಲ ಅಥವಾ 6 ಸಲ ಅಷ್ಟೇ. ಮೈದಾ ಯಾವಾಗ ನೆನಪಾಗ್ತಿದ್ದು ಅವ್ರಿಗೆ ಅಂತಂದ್ರೆ ಈ ಚಿರೋಟಿ ಪುರಿ, ಅದು ರವೆ ಹಪ್ಪಳ ಎಲ್ಲ ಮಾಡುವಾಗ ಮಾತ್ರ ಮೈದಾ ನೆನಪಾಗ್ತಿದ್ದು. ಅಂಡ್ ಬ್ರೆಡ್ ಎಲ್ಲ ಯಾವಾಗ ಅವ್ರು ತಿಂತಾ ಇದ್ದು ಅಂದ್ರೆ ಯಾರಾದ್ರೂ ಹಾಸ್ಪಿಟಲ್ ಸೇರ್ಕೊಂಡ್ರೆ ಕೈಯಲ್ಲಿ ಇಟ್ಕೊಂಡು ಬರೋರು ಯಾರಾದ್ರು ಬ್ರೆಡ್ ಮತ್ತೆ ಆಪಲ್ ಎಲ್ಲ. ಬಟ್ ಇವಾಗ ಹಿಂಗಾಗಿದ್ರೆ ದಿನ ಬೆಳಗ್ಗೆ ಇದ್ರೆ ಸ್ಯಾಂಡ್ವಿಚ್ ಬ್ರೆಡ್ ಆಗಿದೆ. ಅಂಡ್ ಮಾತೆತ್ತಿದ್ರೆ ಆ ಹೋಳಿಗೆ ಈ ಹೋಳಿಗೆ, ಬ್ಲಾಗಿಂಗು, ಅದು ಇದು ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಸೊ ವಾಟ್ ಐ ಸೇ ಇಸ್ ಸಿಂಪಲ್ ಥಾಟ್ ಏನಂತಂದ್ರೆ, ಹಳೆ ಕಾಲದವ್ರನ್ನ ನಾವು ಫಾಲೋ ಮಾಡ್ಬಿಟ್ರೆ ಇನ್ ಯಾವ ಒಂದು ಸೈನ್ಸು ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಅವರೆಲ್ಲ ಎಷ್ಟು ಫಿಟ್ ಇದ್ರು, ಲಾಂಗ್ ಲೀವ್ ಇತ್ತು ಅವ್ರಿಗೆಲ್ಲ. ಅಂಡ್ ಇವಾಗ್ಲೂ ನಮ್ಮ ಮಮ್ಮಿ ಅವ್ರುಗಳೆಲ್ಲ ಎಷ್ಟು ಸ್ಟ್ರಾಂಗ್ ಇದಾರೆ. ನಮ್ಗೆ ಇವಾಗ ಆಗ್ಲೇ ಸುಸ್ತಾಗತ್ತೆ ಒಂಥರ ಫುಡ್. ಅದೇ, ಇನ್ನೇನು ಬೇಡ. ಹಳೆ ಕಾಲದವ್ರು ಫಾಲೋ ಮಾಡೋದನ್ನ ಮಾಡಿ ಅಷ್ಟೇ. ಜಾಸ್ತಿ ಮೂವ್ಮೆಂಟ್ ಮಾಡಿ, ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ನಿ ಅಷ್ಟೇ. ರಿಫೈನ್ಡ್ ಆಯಿಲ್ ಬೇಡ ನಮ್ಗೆ, ಯಾವ್ದೇ ರೀತಿಯ ಪ್ಯಾಕೇಜ್ ಕಡಿಮೆ. ಏನಿಲ್ಲ, ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಬಾಡಿಗೆ ಏನೇನ್ ಬೇಕೋ ಅದನ್ನೆಲ್ಲ ದಿನ ತಿಂದು ಅವಾಗ ನಾಲ್ಗೆಗೆ ಬೇಕಾಗಿರೋದನ್ನ ತಿಂದ್ರೆ ಓಕೆ. ಆದ್ರೆ ನೀವು ಏನ್ ನಾಲ್ಗೆಗೆ ಬೇಕೋ ಅದನ್ನೆಲ್ಲ ದಿನ ತಿಂದು ಯಾವಾಗ್ಲಾದ್ರೂ ಒಂದು ರೀಲ್ ನೋಡ್ಬಿಟ್ಟು ಮೋಟಿವೇಟ್ ಆಗ್ಬಿಟ್ಟು ಅವತ್ತೊಂದಿನ ಮಾತ್ರ ಬಾಡಿಗೆ ಬೇಕಾಗಿರೋದು ತಿಂದ್ರೆ ದಟ್ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಯು ಅ ರಿಸಲ್ಟ್. ಇವಾಗ ಒಂದು ICMR ಪ್ರಕಾರ ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ಪಾಸ್ ಮಾಡಿದ್ದಾರೆ ಅಂತ. ಅದ್ರಲ್ಲಿ ಒಂದು ಪಾಯಿಂಟ್ ಮಾತ್ರ ಹೈಲೈಟ್ ಆಗ್ತಿದೆ. ಪ್ರೋಟೀನ್ ತಗೋಬಾರ್ದು, ಪ್ರೋಟೀನ್ ಸಪ್ಲಿಮೆಂಟ್ ತಗೋಬಾರ್ದು, ಹಂಗೆ ಹಿಂಗೆ ಅಂತೆಲ್ಲ ಸಖತ್ ಹೈಲೈಟ್ ಆಗ್ತಿದೆ. ಅದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಏನ್ ಹೇಳಿದಾರೆ ಸೆಂಟೆನ್ಸ್ ಅಲ್ಲಿ ಅಂತಂದ್ರೆ, ಟೂ ಮಚ್ ಆಫ್ ಇಂಟೇಕ್. ಟೂ ಮಚ್ ಅಂತಂದ್ರೆ ಹೆಂಗೆ ಅಂದ್ರೆ, ಕೆಲವೊಬ್ರು ಶೇಕ್ಗಳನ್ನ ಕುಡಿತಾರೆ. ಆ ಶೇಕ್ ಹೆಸರು ನಾನು ಹೇಳಲ್ಲ, ನಂಗೆ ತುಂಬಾ ಸಿಟ್ಟಿದೆ. ಒಂದು ಕಾಲದಲ್ಲಿ ನಾನು ಕೂಡ ಪ್ರಮೋಟ್ ಮಾಡಿದ್ದೆ ಶೇಕ್ನ, ನಾನು ಕೂಡ ತಗೊಂಡಿದ್ದೆ. ಬಟ್ ಅದಾದ್ಮೇಲೆ ನಂಗೆ ಗೊತ್ತಾಯ್ತು ಅದ್ರ ಇನ್ನರೆಲ್ಲ ಏನಿರುತ್ತೆ ಅಂತ. ಬೆಳಗ್ಗೆ ಶೇಕ್ ಕುಡಿತಾರೆ, ಮಧ್ಯಾಹ್ನ ಶೇಕ್ ಕುಡಿತಾರೆ, ಸಂಜೆ ಶೇಕ್ ಕುಡಿತಾರೆ. ನಾನು ಎಷ್ಟೊಂದು ಜನಕ್ಕೆ ರೇಗ್ಸೂ ಬಿಟ್ಟಿದ್ದೀನಿ. ನೀವು ಏನಾದ್ರು ಮದ್ವೆ ಆದ್ರೆ ಫಸ್ಟ್ ನೈಟ್ ನಿಮ್ಗೆ ಶೇಕ್ ಇಟ್ಕೊಂಡು ಬರ್ತಾರಲ್ಲ, ಅಲ್ಲಿ ಇಟ್ಕೊಂಡು ಬರೋಲ್ಲ ಅಂತಾರ. ಆದ್ರೆ ಎಲ್ಲದಕ್ಕೂ ಶೇಕ್ ಹಾಕೋತಾರ ಅವರು. ಈಗೇನೋ ಪಾಯಸ ಕುಟ್ಟಿರ್ತಾರೆ, ತಿರ್ಗಾ ಅದನ್ನ ತೆಗೆದು 1-2 ಸ್ಕೂಪ್ ಹಾಕೋತಾರೆ. ಆ ತರ ಎಕ್ಸೆಸಿವ್ ಅಮೌಂಟ್ ಅಲ್ಲಿ ನೀವು ಯಾವ್ದೇ ಪ್ರೋಟೀನ್ ತಗೋಬಾರ್ದು. ಈ ICMR ಅಲ್ವಾ, ICMR ಅವರು ಏನ್ ಹೇಳಿದಾರೆ ಒಂದು ಸೆಂಟೆನ್ಸು, ಟೂ ಮಚ್ ಆಫ್ ಇಂಟೇಕ್
ಆಫ್ ಪ್ರೋಟೀನ್ ಅಂತ ಹೇಳಿದ್ದಾರೆ, ಬಟ್ ಟೂ ಮಚ್ ಇಂಟೇಕ್ ಯಾರು ಮಾಡಲ್ಲ. ಅಂಡ್ ಒಂದು ಒಳ್ಳೆ ಡಯಟ್ ನಾವು ಬೇಕಾಗಿರೋಷ್ಟು ನಾವು ತಗೋತೀವಿ. ಈಗ ನಾವು ಒಂದು ಒಳ್ಳೆ ಡಯಟ್ ನ ಫಾಲೋ ಮಾಡದೆ ನಾವೇನಾದ್ರೂ ಟೂ ಮಚ್ ಇಂಟೇಕ್ ಮಾಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೀವು ಯಾಕೆ ಪ್ರೋಟೀನ್ ಹೈಲೈಟ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಸೋಯ್ ಪ್ರೋಟೀನ್ ಕೆಲವೊಂದ್ಸಲ ನಿಮ್ಗೆ ಹೊಟ್ಟೆಗೆ ಎಫೆಕ್ಟ್ ಮಾಡುತ್ತೆ, ಕೆಲವೊಬ್ರು ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಸೋಯ್ ಪ್ರೋಟೀನ್. ಅದಕ್ಕೋಸ್ಕರ ನಿಮ್ಗೆ ಬೇರೆ ಶೇಕ್ಸ್ ಗಳನ್ನೆಲ್ಲ ಕುಡ್ದಾಗ ಪ್ರಾಬ್ಲಮ್ ಆಗುತ್ತೆ. ಬಟ್ ವೇಯ್ ಪ್ರೋಟೀನ್ ಇಸ್ ವೆರಿ ಮಚ್ ಸೇಫ್. ಸೊ ನೀವು ನ್ಯಾಚುರಲ್ ಫುಡ್ ಇಂದ ತಗೊಂಡಂತ ಪ್ರೋಟೀನ್ ನಿಮ್ಗೆ ಅದು ಕವರ್ ಮಾಡಕ್ ಆಗ್ತಿಲ್ಲ ಅಂತಂದಾಗ ಯು ವಿಲ್ ಆಡ್ ಪ್ರೋಟೀನ್. ಇನ್ನ ಎಷ್ಟೊಂದು ಜನದ ಮಿತ್ತಿದೆ. ಇವತ್ತು ಬೆಳಗ್ಗೆನೂ ಯಾರೋ ಜಿಮ್ಮಲ್ಲಿ ಹೇಳ್ತಾ ಇದ್ರು, ನಾನು ಇವತ್ತು ಪ್ರೋಟೀನ್ ತಗೊಂಡಿಲ್ವಾ ಇವತ್ತು ಅಂತ ಹೇಳಿದಕ್ಕೆ, ಇಲ್ಲ ನಾನು ವರ್ಕೌಟ್ ಮಾಡ್ತಿಲ್ಲ ಅದಕ್ಕೆ ತಗೊಂಡಿಲ್ಲ. ವರ್ಕೌಟ್ ಮಾಡಿದ್ರೆ ಮಾತ್ರ ಪ್ರೋಟೀನ್ ತಗೋಬೇಕಂತ ಏನೂ ಇಲ್ಲ, ಅಂಡ್ ವರ್ಕೌಟ್ ಮಾಡಿದ್ರೆ ಮಾತ್ರ ಡಯಟ್ ಮಾಡ್ಬೇಕು ಅಂತಾನೂ ಏನೂ ಇಲ್ಲ. ನಾವ್ ಹೆಂಗ್ ಮಾಡ್ತೀವಿ ಗೊತ್ತಾ, ಇವನ್ ನಾನು ಕೂಡ ಮಿಸ್ಟೇಕ್ ಮಾಡಿದೀನಿ. ಎಷ್ಟೊಂದ್ಸಲ ಈ ಕಾಂಪಿಟೇಷನ್ ಎಲ್ಲ ಆಗ್ತಿತ್ತಲ್ಲ, ಕಾಂಪಿಟೇಷನ್ ಎಲ್ಲ ಆದ್ಮೇಲೆ ತಿನ್ನಕ್ ಶುರು ಮಾಡ್ತಿದ್ವಲ್ಲ, ಓ ಹೆಂಗಿದ್ರು ಹಾಳು ಮೂಳೆಲ್ಲ ತಿಂತಾ ಇದೀನಿ, ವರ್ಕೌಟ್ ಯಾಕೆ ಅಂತ ಬಿಟ್ಬಿಡೋದು. ಇಲ್ಲ ವರ್ಕೌಟ್ ಮಾಡ್ತಿಲ್ವಲ್ಲ, ನಾನ್ ಯಾಕೆ ಒಳ್ಳೆ ತಿನ್ಬೇಕು ಅಂತ ಬಿಟ್ಬಿಡೋದು. ಅಂದ್ರೆ ಚಿಕನ್ ಮೊಟ್ಟೆನೆ ಬಿಟ್ಬಿಡೋದು, ಸುಮ್ನೆ ಏನೋ ಒಂದ್ ಜಂಕ್ ತಿನ್ಕೊಂಡು ಹೋಗೋದು. ತುಂಬಾ ತಪ್ಪು ಮಾಡ್ತೀವಿ ಅದನ್ನ. ನೀವು ಹಾಸ್ಪಿಟಲ್ ಅಲ್ಲಿ ಬೆಡ್ ರಿಡನ್ ಆಗಿರ್ತಾರೆ ಗೊತ್ತಾ, ಎಷ್ಟೊಂದ್ ಜನ ಈ ಕಾಲ್ ಫ್ರಾಕ್ಚರ್ ಆಗಿ ಇವ್ರುಗಳೆಲ್ಲ ಸಜೆಸ್ಟ್ ಮಾಡಿರ್ತಾರೆ ಲೈಕ್ ರೆಸ್ಟ್ ಅಂತ. ಆ ರೆಸ್ಟಿಂಗ್ ಪೀರಿಯಡ್ ಅಲ್ಲೂ ಇಫ್ ಯು ಫಾಲೋ ಗುಡ್ ಡಯಟ್ ಅಲ್ಲ, ನಿಮ್ಗೆ ಬೇಗ ಹೀಲ್ ಆಗುತ್ತೆ. ಪ್ರೋಟೀನ್ ಅಷ್ಟು ನಿಮ್ಗೆ ಹೀಲ್ ಮಾಡುವಂಥದ್ದು ಬೇರೆ ಯಾವುದೂ ಇಲ್ಲ. ಅಂಡ್ ಒಳ್ಳೆ ಫ್ಯಾಟು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಅದೆಲ್ಲ ಒಂದು ಸಮ. ಬಟ್ ಪ್ರೋಟೀನ್ ಅಂತೂ ನೀವು ಮರಿಲೇಬಾರ್ದು. ನೀವು ನಿಮ್ಮ ಬಾಯ್ ಫ್ರೆಂಡು ಅಥವಾ ನಿಮ್ಮ ಜೀವನ, ಇನ್ನೊಂದು ಎಕ್ಸಾಮ್ ಅಲ್ಲಿ ಕ್ವಶನ್ಗೆ ಆನ್ಸರು ಏನು ಮರೆತರು, ನಿಮ್ಮ ಬಾಡಿಗೆ ಅವಶ್ಯಕತೆ ಇರುವಂತ ಪ್ರೋಟೀನ್ ನ ಕೊಡೋದನ್ನ ಮಾತ್ರ ಮರಿಲೇಬಾರ್ದು. ವೈ? ಬಿಕಾಸ್ ಏಜ್ ಆಗ್ತಾ ಅದು ನಿಮ್ಗೆ ಟಾಲ್ ತಗೊಂಡಾಗ ಗೊತ್ತಾಗುತ್ತೆ. ಈಗ ನಾವು ಏನೆಲ್ಲ ಇನ್ವೆಸ್ಟ್, ಇವಾಗ ನಾನು ಫಸ್ಟ್ ಆಫ್ ಆಲ್ ಇವತ್ತು 8 ಮೊಟ್ಟೆ ಅಥವಾ 200 ಗ್ರಾಮ್ ಚಿಕನ್ ಹಾಕಿದೀನಿ ಬಾಡಿಗೆ ಅಂತಂದ್ರೆ, ಇಟ್ಸ್ ಮೈ ಇನ್ವೆಸ್ಟ್ಮೆಂಟ್ ಫಾರ್ ಮೈ ಫ್ಯೂಚರ್ ಅನ್ನೋ ತರ. ಸೊ ಇದು ತುಂಬಾ ಡೀಪ್ ಇದೆ ಸಬ್ಜೆಕ್ಟ್. ಕೆಲವೊಬ್ಬರಿಗೆ ಫಿಟ್ನೆಸ್ ಬಗ್ಗೆ ಮಾತಾಡ್ತಿದ್ರೆ ಅಷ್ಟು ಇಂಟ್ರೆಸ್ಟ್ ಅಯ್ಯೋ ಆಮೇಲೆ ಇನ್ನೊಂದು ಕ್ವಶನ್ ನನಗೆ ಬರ್ತಾನೆ ಇರುತ್ತೆ ಇಂಟರ್ವ್ಯೂಸ್ ಎಲ್ಲ, ಮೇಡಮ್ ನೋಡಕ್ ನೀವು ಹಿಂಗಿದ್ದೀರಾ, 6 ಪ್ಯಾಕ್ಸ್ ಎಲ್ಲ ಏನು ಇಲ್ಲ, ಏನ್ ಬಾಡಿ ಬಿಲ್ಡರ್ ಅಂತೀರ ನೀವು, ಡಯಟ್ ಅಂತೀರ. ಆಮೇಲೆ ಒಬ್ಬ ಮನುಷ್ಯ ಕಾಂಪಿಟೇಷನ್ ಟೈಮಲ್ಲಿ ಹೆಂಗಿರ್ತಾನೆ ಹಂಗೆ ಇರೋದಕ್ಕಾಗಲ್ಲ ವರ್ಷ ಪೂರ್ತಿ. ಅಂಡ್ ಕಾಂಪಿಟೇಷನ್ಗೆ ನಾವು ಆ ಒಂದು ಫಾರ್ಮ್ ಬರೋದಕ್ಕೆ ಒಂದಷ್ಟು ದಿನಗಳ ಕಾಲ ನೀರು ಕುಡಿಯೋದನ್ನ ಬಿಟ್ಟಿರ್ತೀವಿ, ಅಂಡ್ ಬಾಡಿಯಿಂದ ಇರೋ ನೀರನ್ನ ತೆಗ್ದಿರ್ತೀವಿ ಆಚೆಗೆ, ಅಂಡ್ ಈ ಸಪ್ಪೆ ಊಟ ಮಾಡಿರ್ತೀವಿ ಆ ಒಂದು ಫಾರ್ಮ್ ಬರೋದಕ್ಕೆ. ಅದೇ ಫಾರ್ಮಲ್ಲಿ ಯಾರು ಇರೋದಕ್ಕಾಗಲ್ಲ. ಎಂತ ನೀವು ಟಾಪ್ ಬಾಡಿ ಬಿಲ್ಡರ್ಸ್ ಹೋದ್ರು ಅವ್ರಿಗೂ ಒಂದು ರೆಸ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಆಮೇಲೆ ನೀವು ಏನಾದರೂ ಬೈ ಚಾನ್ಸ್ ನಿಮಗೆ ಒಂದು ಫೇಸ್ನ ಎಂಜಾಯ್ ಮಾಡಬೇಕು ಅಂತಿದ್ರೆ, ಒಂದಷ್ಟು ಜನ ಬೇಕಾಗಿರೋದೆಲ್ಲ ತಿನ್ಕೊಂಡು ಅಥವಾ ರೆಸ್ಟ್ ತಗೋಣ ಅಂತಂದ್ರೆ ಎಂಜಾಯ್ ಮಾಡಿ. ಬಟ್ ಎಲ್ಲಿವರೆಗೂ ಅಂತಂದ್ರೆ ನಿಮಗೆ ಕಾನ್ಷಿಯಸ್ನೆಸ್ ಇರಬೇಕು, ಗಮನ ಇರಬೇಕು. ಓ ಸಾಕಪ್ಪ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟು. ಸೊ ಆ ಒಂದು ಗಮನ ಇದ್ರೆ, ಕಾನ್ಷಿಯಸ್ನೆಸ್ ಇದ್ರೆ, ಯು ಕ್ಯಾನ್ ಎಂಜಾಯ್ ದಾಟ್ ಫೇಸ್ ಆಲ್ಸೋ. ಇವಾಗ ಹಂಗನ್ಬಿಟ್ಟು ನಾವು ಲೈಫ್ ಪೂರ್ತಿ ನಾವು ಅದನ್ನೇ ಮಾಡೋಕ್ಕಾಗತ್ತಾ? ಇವಾಗ ನೀವು, ನಾನು ಏನು ಹೇಳ್ತೀನಿ ಅಂತಂದ್ರೆ, ವೀಕ್ ಪೂರ್ತಿ ನೀವು ನೀಟಾಗಿ ಇದ್ಬಿಟ್ಟು ವಾರಕ್ಕೊಂದಿನ ನೀವು ಏನಾದ್ರೂ ನಿಮ್ಮ ಫೇವ್ರೆಟ್ ಫುಡ್ ಐಟಮ್ ತಿನ್ಬೋದು. ದಟ್ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ಯು ಫ್ಯಾಟ್. ಆಮೇಲೆ ಎಲ್ಲರೂ ಏನ್ ಅನ್ಕೋತಾರೆ, ತಿನ್ನೋದು ವರ್ಕೌಟ್ ಇಂದ ಮಾತ್ರ ನಮ್ಗೆ ಬಾಡಿ ಚೇಂಜ್ ಆಗೋದು ಅಥವಾ ಇದಾಗೋದು ಅಂತ ಅನ್ಕೋತಾರೆ. ಇಲ್ಲ, ನಾವು ಮಲ್ಗೋ ಟೈಮು, ನಾವು ಎಷ್ಟು ಒಳ್ಳೆ ನಿದ್ದೆ ಮಾಡ್ತಾ ಇದೀವಿ ಅಂಡ್ ಎಷ್ಟು ಖುಷಿಯಾಗಿದ್ದೀವಿ ಮನಸ್ಸಿಂದ. ಇವಾಗ ಮಕ್ಕಳುಗಳಿಗೆಲ್ಲ ಗಾಯಗಳು ಎಷ್ಟು ಬೇಗ ವಾಸಿ ಆಗುತ್ತೆ. ಗ್ರೋತ್ ಹಾರ್ಮೋನ್ ಅಂತ ಒಂದಿರುತ್ತೆ, ಅದು ಪ್ರತಿ ವರ್ಷ ಒಂದಷ್ಟು ಪರ್ಸೆಂಟೇಜ್ ಅಂತ ನಮ್ಗೆ ಡಿಕ್ರೀಸ್ ಆಗ್ತಿರುತ್ತೆ ಮನುಷ್ಯಂಗೆ. ಈಗ ನೋಡಿ, ನಿಮ್ಗೆ ಗಾಯ ಆದ್ರೆ ವಾಸಿ ಆಗೋಕ್ಕೆ ಲಾಂಗ್ ಟೈಮ್ ತಗೊಳುತ್ತೆ, ಅದೇ ಒಂದು ಚಿಕ್ಕ ಮಗುಗೆ ಗಾಯ ಆದ್ರೆ ಬೇಗ ವಾಸಿ ಆಗುತ್ತೆ. ಸೊ ದಟ್ ಈಸ್ ಅ ಗ್ರೋತ್ ಹಾರ್ಮೋನ್. ಅದನ್ನ ನಾವು ಪ್ರತಿ ವರ್ಷ ಕಳ್ಕೊತಾ ಇರ್ತೀವಿ. ಸೊ ನಾವ್ ಇಲ್ಲಿ ಅದನ್ನ ಕಾಪಾಡ್ಕೋತಿರ್ಬೇಕು, ಒಳ್ಳೊಳ್ಳೆ ಫುಡ್ಗಳನ್ನ ತಿಂದು ಎಲ್ಲ ಮಾಡಿ. ಸೊ ಹಾಗಾಗಿ ಎಲ್ಲರೂ ಫಿಟ್ ಆಗಿರ್ಬೇಕು ಅಂತ ನಾನು ಹೇಳ್ತೀನಿ. ಬಟ್ ಒಂದೇ ಬಾಡಿ ಫಾರ್ಮ್ ಅಂತೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಂಜಾಯ್ ಮಾಡಿ, ವಾರಕ್ಕೆ ಒಂದು 5 ದಿನ ನೀಟಾಗಿ ಇದ್ಬಿಟ್ಟು ಒಂದು 2 ದಿನ ಇಫ್ ಯು ಚೀಟ್, ದಟ್ ಇಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ಯು ಇನ್ ಎನಿ ವೇಸ್. ಆಮೇಲೆ ಯಾರ್ಯಾರು ಫ್ರಾಕ್ಚರ್ ಆಗಿ ವರ್ಕೌಟ್ ಮಾಡ್ತಿರಲ್ಲ ಅವರು ಕೂಡ ಪ್ಲೀಸ್ ಫಾಲೋ ಗುಡ್ ಈಟಿಂಗ್, ದಟ್ ವಿಲ್ ಮೇಕ್ ಯು ಸ್ಟ್ರಾಂಗ್. ಅದನ್ನ ಇಷ್ಟಪಡ್ತೀನಿ ಹೇಳೋದಕ್ಕೆ. ಆ್ಯಕ್ಚುಲಿ ಚಿತ್ರಲ್ ಅವರೇ, ಲಾಸ್ಟ್ ಅಂದರೆ ರೀಸೆಂಟಾಗಿ ನೀವು ತುಂಬ ಸ್ವಲ್ಪ ಅಂದರೆ ಲೈಮ್ ಲೈಟಿಗೆ ಬಂದಿದ್ದು ಅಂತಂದರೆ ಬಿಗ್ ಬಾಸ್ ಅಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗಿ, ಅಲ್ಲಿಂದ ಏನೊಂದು ಅವ್ರ ಆಡಿಯನ್ಸ್ ಪೋಲ್ ಅಂತ ಮಾಡ್ತಾರೆ ಮಧ್ಯರಾತ್ರಿ, ಬಟ್ ಸೆಲೆಕ್ಟ್ ಆಗದೇನೆ ವಾಪಸ್ ಬಂದಿದ್ದು ಆ ಕಾರಣಕ್ಕೆ. ಸೊ ಅದಾದ್ಮೇಲೆ ಸಾಕಷ್ಟು ಇಂಟರ್ವ್ಯೂಸ್ ಆಯಿತು, ನಾವು ಕೂಡ ನಿಮ್ಮನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಅದಾದ್ಮೇಲೆ ಏನಾದರೂ ಕಲರ್ಸ್ ಕಡೆಯಿಂದ ಏನಾದರೂ ಕರೆ ಬಂದಿದೆಯಾ ಅಥವಾ ಏನಾದರೂ ಆಫರ್ ಏನಾದರೂ ಸಿಕ್ಕಿದೆಯಾ ಅಥವಾ ಅದ್ರ ಬಗ್ಗೆ ಏನಾದರೂ ಅವ್ರು ಮಾತಾಡಿದಾರಾ? ಬಿಕಾಸ್ ಇಟ್ ವೆಂಟ್ ವೈರಲ್, ಅವ್ರ ಗಮನಕ್ಕೆ ಬಂದಿಲ್ಲ ಅಂತಂತೂ ಹೇಳಕ್ಕಾಗಲ್ಲ. ಸೊ ಏನಾದರೂ ಬಂದಿದೆಯಾ ಅವ್ರ ಕಡೆಯಿಂದ? ಇಲ್ಲ, ಆಫರ್ಸ್ ನನಗೆ ಯಾವುದೇ ರೀತಿಯ ಬಂದಿಲ್ಲ, ಯಾವುದೇ ರೀತಿಯ ಆಫರ್ಸ್ ಬಂದಿಲ್ಲ. ಆದರೆ ಈಗ ಒಂದು ಹೋದ ತಿಂಗಳೇನೋ ಅಗ್ರಿಮೆಂಟ್ ಸೈನ್ ಮಾಡಿ ಅಂತ ಹೇಳಿದ್ರು. ನಾನು ಅದೇ ಯಾವುದೋ ಒಂದು ಯಾರಿಗೋ ಏನೋ ಕನ್ಸರ್ನ್ ಪರ್ಸನ್ ಹತ್ರ ಹೇಳಿಸಿದಾಗ ಕಾಲ್ ಬಂತು. ಏನ್ ಮಾಡೋಕ್ಕಾಗುತ್ತೆ, ಇವಾಗ ಆಗೋಗಿದೆ ಅನ್ನೋ ಥರ ಬಂತು ಟಾಕ್ಸು. ಅದಕ್ಕೆ ನಾನು ಹೇಳಿದೆ, ಸರ್ ನೀವು ಮಾಡಿರೋದು ಓಕೆ, ಬಟ್ ಅದಕ್ಕೆ ಸಮಾನ ಆಗೋಂಗೆ ಏನಾದರೂ ಒಂದು ಲಾಂಗ್ ರನ್ ಸೀರಿಯಲ್ ಅಲ್ಲಿ ನನಗೆ ಒಂದು
ಮೇನ್ ಪಾತ್ರ ಕೊಡೋದ್ರ ಮೂಲಕ ನೀವು ಅದನ್ನ ಕರೆಕ್ಟ್ ಮಾಡ್ಕೋಬಹುದು ಅಥವಾ ನನಗೂ ಒಂದು ಸಮಾಧಾನ ಸಿಗುತ್ತೆ ಇಷ್ಟ ಆಗಿರೋದಕ್ಕೆ.